ಕಪಿಲಾ ನದಿ ಪಾತ್ರದಲ್ಲಿ ಮರಗಳ ಮಾರಣ ಹೋಮ. ಮೈಸೂರಿನ ನಂಜನಗೂಡು ದೇವಾಲಯದ ಬಳಿ ಘಟನೆ. 16 ಕಾಲು ಮಂಟಪದ ಬಳಿ ಬೆಳೆದಿದ್ದ ಬೃಹತ್ ಮರಗಳು ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಕಡಿದಿರುವಂತಹ ಖದೀಮರು. ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾ ಇದ್ದಂತೆ ಕಾಲ್ಕಿತ್ತಿದ್ದಾರೆ ದುಷ್ಕರ್ಮಿಗಳು. ಕಪಿಲಾ ನದಿ ಪಾತ್ರದಲ್ಲಿ ಮರಗಳ ಮಾರಣ ಹೋಮ ನಡೆಸಲಾಗಿದೆ. ಮೈಸೂರಿನ ನಂಜನಗೂಡು ದೇವಾಲಯದ ಬಳಿ ಒಂದು ಘಟನೆ ನಡೆದಿರುವಂಥದ್ದು. 16 ಕಾಲು ಮಂಟಪದ ಬಳಿ ಬೆಳೆದಿದ್ದಂಥ ಬೃಹತ್ ಮರಗಳು ಅರಣ್ಯ ಇಲಾಖೆ ಅನುಮತಿ ಇಲ್ಲದೇನೆ ಖದೀಮರು ಕಡಿದಿದ್ದಾರೆ. ಎಷ್ಟು ಕೋಟಿ ಖರ್ಚಿದ್ರು ಅವ್ರದ್ದು? ಅದು 2 ಲಕ್ಷ, ಅವ್ರಿಗೆ 3.5 ಲಕ್ಷ. ಮಸಾಣ ಅಂತ ಏನು ಮಾಡ್ಕೊಂಡಿದ್ದಾರೆ? ಮಸಾಣನ ಅವರ ಹೆಸರಿಗೆ ಮಾಡ್ಕೊಬಿಟ್ರ ಪೂರ್ತಿ. ಒಳಗೆ ಖರಾಬ್ನ ಅದೇನು ಬೇಡ ಸರ್ ನಮಗಿದು. ಅದೇನು ಬೇಡ ಸರ್ ನಮಗಿದು. ನೋಡಲ್ಲಿ ಇವೆಲ್ಲ ಇವರು ಆರ್ ಟಿ ಸಿ ಇರೋ ಅಲ್ಲ, ಅವು ತುಂಬ್ಕೊಳ್ಳಿ ಸರ್, ಅವ್ರು ನಾವು ಕೇಳಬೇಡ್ದ. ಅಲ್ಲಿ ಮುಂದೆ ಹೋಗಿ ಮುಂದೆ ಅಲ್ಲಿ ಗೌರ್ಮೆಂಟ್ ಖರಾಬ್ ಇರೋ ಅಲ್ಲಿ ಎಲ್ಲ ಮೋಟಗಳಾಗವ. ಅವ್ರ ಹೆಸರಿಗೆ ಮಾಡ್ಕೊಬಿಟ್ರ ಪೂರ್ತಿ. ಇಲ್ಲ ಸರ್, ನಾವು ನ್ಯೂಸ್ ಅವರು ನ್ಯೂಸ್ಗೆ ಹೋಗಿ 2 ಲಕ್ಷ 21 ಕೂಟನ ಅಂದ್ಬಿಟ್ರ ಯಜ್ಗದೇವ್ರಿಗೆ. ಆ ಕಡೆ ಮೇಲಿರೋಲ್ಲ ಅವ್ರದ್ದು. ಅದು ಅಲ್ಲಿ ಗಂಟೆ ಅಂತರ್ದಲ್ಲ ಅವರೆಲ್ಲ ಆರ್ ಟಿ ಸಿ ಇದೆ ಎಲ್ಲ ಕಸಿಮಲೆಪ್ಪ ಅವರ. ಭತ್ತದ ಪೈರಿಗೆ ಕಿಡಿಗೇಡಿಗಳಿಂದ ಕಳೆನಾಶಕ ಸಿಂಪಡಣೆ. ನಾಟಿ ಮಾಡೋದಕ್ಕೆ ಸಿದ್ಧವಿದ್ದ ಪೈರಿಗೆ ಕಳೆನಾಶಕ ಸಿಂಪಡಣೆ. ಮೈಸೂರು ಜಿಲ್ಲೆಯ ತಲಕಾಡಿನಲ್ಲಿ ಘಟನೆ ನಡೆದಿರೋದು. ಭತ್ತ ಬೆಳೆಯೋಕೆ ಪೈರು ಸಿದ್ಧ ಮಾಡಿದ್ದ ರೈತ ದಿನೇಶ್ ಕಿಡಿಗೇಡಿಗಳ ಕೃತ್ಯಕ್ಕೆ ರೈತನಿಗೆ ಸಾವಿರಾರು ರೂಪಾಯಿ ನಷ್ಟ ಆಗಿದೆ. ತಲಕಾಡು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಕರಣ ದಾಖಲಾಗಿದೆ. ನೋಡಿ, ಭತ್ತದ ಪೈರಿಗೆ ಕಿಡಿಗೇಡಿಗಳಿಂದ ಕಳೆನಾಶಕ ಸಿಂಪಡಣೆಯನ್ನು ಮಾಡಿರೋದು. ಬೇಕು ಅಂತಲೇ ಮಾಡ್ದಂಗಿದೆ. ನಾಟಿ ಮಾಡೋದಕ್ಕೆ ಸಿದ್ಧವಿದ್ದಂಥ ಪೈರಿಗೆ ಕಳೆನಾಶಕವನ್ನು ಸಿಂಪಡಿಸಲಾಗಿದೆ. ಮೈಸೂರು ಜಿಲ್ಲೆಯ ತಲಕಾಡಿನಲ್ಲಿ ಒಂದು ಘಟನೆ ನಡೆದಿರೋದು. ಭತ್ತ ಬೆಳೆಯೋದಕ್ಕೆ ಪೈರು ಸಿದ್ಧ ಮಾಡಿದ್ರು ರೈತ ದಿನೇಶ್. ಕಿಡಿಗೇಡಿಗಳ ಕೃತ್ಯಕ್ಕೆ ರೈತನಿಗೆ ಇದೀಗ ಸಾವಿರಾರು ರೂಪಾಯಿ ಇದರಿಂದ ನಷ್ಟ ಆಗಿದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆಯೇ ತಲಕಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನು ಮಾಡಲಾಗ್ತಾ ಇದೆ. ಯಾಕೆ ಈ ಥರದೊಂದು ಕೃತ್ಯ ಎಸಗಿದ್ದಾರೆ, ಯಾರು ಈ ಕೃತ್ಯ ಎಸಗಿದ್ದಾರೆ, ಇದರ ಉದ್ದೇಶ ಏನಾಗಿತ್ತು, ಏನು ಗೆತ್ತ, ಇದೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾರೆ. ನೋಡಿ, ಪಾಪ ರೈತರು ಕಷ್ಟಪಟ್ಟು ಬೆಳೀತಾ ಇರ್ತಾರೆ, ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಆದರೆ ಕಿಡಿಗೇಡಿಗಳು ಅವ್ರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸವನ್ನು ಮಾಡೋದು. ಏನು ಮಾಡಿದ್ದು ಹೇಳಿ ಈ ಭತ್ತದ ಪೈರುಗಳವ್ರಿಗೆ? ಇದರಿಂದ ಎಷ್ಟೋ ಜನ ಊಟ ಮಾಡ್ತಾಯಿದ್ರು. ಇದಕ್ಕೂ ಕೂಡ ಇವರು ಕಳೆನಾಶಕ ಸಿಂಪಡಣೆ ಮಾಡಿ ಕೆಟ್ಟ ಬುದ್ಧಿ, ದುರ್ಬುದ್ಧಿ ತೋರಿಸ್ತಾರೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಇವ್ರ ಮನಸ್ಥಿತಿ ಕೆಟ್ಟಿದೆ, ಕುಲಗೆಟ್ಟಿದೆ ಅಂತ ಗೊತ್ತಾಗತ್ತೆ.